from PU, Nishita D from 2nd PU Science, Mohammad Sabir from 2nd PU Science, congratulations to all our champions for this stupendous performance. Thank you, Anita. Hello. So, good evening everyone. Respected dignitaries of the stage, respected and my dear beloved teachers of Akshara, and also non-teaching faculties, and all the students who are the part of Akshara family like how we are now, and all the parents. So it's my privilege and I'm very happy. It has been almost 10 years now, 2014 to 2024, but it's nothing different. When we come here, it's the same Akshara that what we had. The same feelings are still there. And when I feel, whenever I want to speak from my heart, I usually prefer Kannada. So ಇವತ್ತು ನಾನು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಯಾಕೆ ಅಂದರೆ ಇಲ್ಲಿ ಅರ್ಧ ಪೇರೆಂಟ್ಸಿಗೆ ಕನ್ನಡ ಇಂಗ್ಲೀಷ್ ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಎರಡನೇದು ಅದೇನೋ ಮನಸ್ಸಿಂದ ಮಾತಾಡ್ಬೇಕಂದ್ರೆ ಇಂಗ್ಲೀಷ್ ಕಷ್ಟ ಆಗುತ್ತೆ ನನಗೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕಂತ ಗೊತ್ತಿಲ್ಲ. ಮಾಡ್ಕೊಳ್ಳೋದಾದರೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ನಾನು ಹೇಳೋದು 4 ಗುಣಗಳನ್ನ ಅಳವಡಿಸ್ಕೊಳ್ಳಿ. ಒಂದು ನಂಬಿಕೆ, ಎರಡನೇದು ಆತ್ಮವಿಶ್ವಾಸ, ಮೂರನೇದು ಹಠ, ನಾಲ್ಕನೇದು ವಿನಯತೆ. ಸೊ ಯಾಕೆ ನಂಬಿಕೆ, ಯಾಕೆ ಇವನೇನೋ ಮುಂದೆ ಸಾಧಿಸ್ತಾನಪ್ಪ, ಮುಂದೇನೋ ಮಾಡ್ತಾನಪ್ಪ ಅನ್ನೋ ನಂಬಿಕೆ ಕೊಡುತ್ತೆ. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ವಿಷಯನೇ. ನಾನು ಬಂದ್ಬಿಟ್ಟು ಮುಡುಪು ಸಿದ್ದಾಪುರ ಅಂತ ಒಂದು ಹಳ್ಳಿ, ಸರ್ಗಳಿಗೆಲ್ಲ ಗೊತ್ತು, ತುಂಬ ಕುಗ್ರಾಮ, ರೀಸೆಂಟಾಗಿ ನೆಟ್ವರ್ಕ್ ಸಿಕ್ಕಿರೋಂಥ ಊರದು. ಸೊ ನನಗೆ ಫಸ್ಟು ನಾನು 7th ಸ್ಟ್ಯಾಂಡರ್ಡ್ವರೆಗೂ ಹೋಗ್ಬೇಕಾದ್ರೆ ಅಕ್ಷರನೂ ನೇಮ್ ಕೇಳಿರಲಿಲ್ಲ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತಿದ್ವಿ, ಜನರಲ್ಲೆಲ್ಲ ಏನು ಪರ್ಸೆಪ್ಷನ್ ಇತ್ತು ಅಂದರೆ ಅಲ್ಲೆಲ್ಲ ಕಳ್ಸೋಕ್ಕಾಗಲ್ಲಪ್ಪ ಅಂತ. ಸೊ ಇದು ಮೇಲ್ನೋಟಕ್ಕೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಬಟ್ ಅದರ ಪ್ರತಿಯೊಂದು ಕಲ್ಲನ್ನು ರವಿ ಸರ್ ಆಗಿರ್ಬೋದು, KM ಸರ್, ನನಗೆ ಹೆಸರು ಹೇಳ್ತೋದ್ರೆ ಸಾಲಾಗಿ ಹೆಸರು ಹೇಳ್ಬಲ್ಲೆ. ಇದ್ದ ಕೆಲವು ರೂಮ್ಗಳಲ್ಲಿ ಈ ಸ್ಕೂಲ್ನ ಹೇಗೆ ನಡ್ಸ್ಕೊಬಂದಿರ್ತಾರೆ. ಫಸ್ಟ್ ಹೋದ ತಕ್ಷಣ ಅವರು ಒಂದು ಟೆಸ್ಟ್ ಕೊಡ್ತಾರೆ. ನೆಕ್ಸ್ಟ್ ಅವ್ರು ಹೇಳಿದ್ದು ಇಲ್ಲ ನಾವು ಇವನ್ನ ಅಡ್ಮಿಟ್ ಮಾಡ್ಕೊತೀವಿ, ಅಡ್ಮಿಷನ್ ಆಗಲಿ ಇವನು. ಸೊ ಎರಡನೇ ನಂಬಿಕೆ ನನಗೆ ಅವ್ರು ಕೊಟ್ಟಿದ್ದು. ಒಂದನೇದು ನನ್ನ ಆದಂ ಭಾಷಾ ಸರ್, ಎರಡನೇದು ನಮ್ಮ ಅಕ್ಷರ ಸ್ಟಾಫ್. ಅದಾದಮೇಲೆ ಇದ್ದರು ನಾನು ವರ್ಣನೆ ಮಾಡೋಕ್ಕಾಗಲ್ಲ. ನನ್ನ ಲೈಫಲ್ಲಿ ಏನಾದರೂ ಬೆಸ್ಟ್ ಡೇಸ್, ಗೋಲ್ಡನ್ ಡೇಸ್